ಅವನಿಗೆ ಗಡ ಬಾ ಅಂತ ಹೇಳೀನಿ, ಬರಕ್ಕೆ ಬರಲ್ಲ. ನಾನಾದ್ರೆ ಬಂದು ನಿಂತಂಗೆ ಕಾಯ್ಬೇಕು. ಮೊನ್ನೆ ಒಂದು ದಿನ ಕದನವ, ಅದಕ್ಕೆ ನಾನು ಇಷ್ಟು ಕಾಯ್ಸಕತ್ತೇನೆ ನೋಡಿ ಇವತ್ತು. ಯಾರು ನೋಡಿದ್ರೆ ಗತಿ ಏನಂದು ಅಂತ. ಇವ ಒಬ್ಬ ಗಡ ಬರಕ್ಕವಲ್ಲ, ಸುಮ್ಮನೆ ಮನೆಗೆ ಹೋಗ್ಬಿಡ್ಲೇನೆ. ಬೇಡ ಇಲ್ಲೇ ಸಿಗ್ತೇನೆ ಅಂತ ಹೇಳೇನೆ. ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಅವ ಏನು ಮನೆಗೆ ಬರ ಮಗ ಅದನ. ಆಮೇಲೆ ನಮ್ಮವನ ಕಡೆಗೆ ಯಾರ ಬೇಯಿಸ್ಕೊಳ್ಳಾರ. ಪಲ್ಲವಿ, ನೀ ಏನಿಲ್ಲಿ? ಹ್ಞೂ ಶ್ವೇತಕ್ಕ, ಬಾಕ್ವಾ. ನೀನು ಇದೇ ಕಾಲೇಜ್ನಾಗ ಏನಿರೋದು? ಹ್ಞೂನವ, ಇದೇ ಕಾಲೇಜೇನು ಬಿಟ್ಟೆ ನಾನಲ್ಲ. ಈಗ ಮನ್ಯಾಗ ಸೆಲ್ಫ್ ಸ್ಟಡಿ ಮಾಡಾಕತ್ತಿದ್ನೆ. ಅದು ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ ಕಾಲೇಜಿಗೆ. ಅಂದಾಗ ನೀನು ಇಲ್ಲಿ ನಿಂದು ಈ ಕಾಲೇಜ್ ಅಲ್ಲ? ಇಲ್ಲಕ್ಕ, ಈ ಕಾಲೇಜಲ್ಲಿ ನಂದು. ಅಲ್ಲಿ ಇವತ್ತು ಲೆಕ್ಚರ್ ಬಂದಿಲ್ಲ, ಕ್ಲಾಸ್ ಏನೋ ನಡೆಯಲ್ಲ, ಹೊರ ಕುತ್ಕೊಂಡು ಹೋಗಿ ಕೇಳಿದ್ರೆ ಓದ್ಕಿರ್ರಿ ಅಂದ್ರೆ ಬೇರೆ ಹುಡುಗರು ಭಾಳ ಡಿಸ್ಟರ್ಬ್ ಮಾಡ್ತಾರೆ ಓದಕ್ಕೆ. ಅದಕ್ಕೆ ಆ ಗ್ರೌಂಡ್ ಬಿಟ್ಟು ಈ ಗ್ರೌಂಡಿಗೆ ಬಂದಿದ್ದು ನಾನು. ಹೌದೇನ? ಚಲೋ ಆತ್ ಬಿಡು ಹಂಗಾರ. ಅಂದಂಗೆ ನಿಮ್ಮ ಅಕ್ಕರವ್ರಿಗೆ ಹೊಂಟಿದ್ದೆ, ಏನಾರ ಹೇಳ್ಬೇಕೇನ? ಏನಿಲ್ಲಕ್ಕ, ಹೇಳಂತದ ಏನಾರ ಇತ್ತಂದ್ರೆ ಫೋನ್ನಾಗ ಮಾತಾಡಿರ್ತವೆ, ಹಂಗಾಗಿ ಏನಿಲ್ತ ಹೋಗ್ಬೇಕು. ಸರಿ ತಗೊಳ್ಳುವ, ಬರ್ತಾನೆ. ಅಲ್ಲ, ಹೆಂಗೆ ಹೇಳ್ತಾಳಕ್ಕಿ? ಓದ್ಕೊಳಕ್ಕೆ ಅಲ್ಲಿಂದ ಈ ಗ್ರೌಂಡಿಗೆ ಬಂದೇನೆ ಅಂತಾಳ. ಹಾಂ, ಕೈಯಾಗ ಒಂದು ಬುಕ್ ಸಹಿತ ಇಲ್ಲ. ಬ್ಯಾಗ್ ಬಿಡು ಬೇಡ ಆತ, ಒಂದು ಬುಕ್ ಹಿಡ್ಕೊಂಬರ್ಬೇಕ. ಏನೋ ಐತಿ ಇದು ಲೆಕ್ಕಾಚಾರ ಬಗ್ಗೆ ಹರಿವಲ್ದು. ನಿತ್ಕೊಂಡು ಏನನ್ನ ನೋಡ್ಕೊಂಡ ಹೋಗ್ಕಂಡು ನಾನು. ಅಪ್ಪ ಸದ್ಯ ಶ್ವೇತಕ್ಕೆ ಅನುಮಾನ ಬರಲಿಲ್ಲಲ್ಲ, ಅದು ಒಂದು ಚಲೋ ಆತು. ಇವನು ಗಡ ಬರಲಿಲ್ಲ, ಪಾಡಾತು ಇವತ್ತಿನ ಲೆಕ್ಕಕ್ಕೆ. ಇಲ್ಲ ಅಂದಿದ್ರೆ ಇಬ್ಬರು ರೆಡ್ ಹ್ಯಾಂಡಾಗಿ ಸಿಕ್ಕಂತಿದ್ವಿ ಕೈಯಾಗ. ಈ ಇಲ್ಲ ಶ್ವೇತಕ್ಕೆ ಗೊತ್ತಾದ್ರೆ ಮುಗಿದು ಹೋಗ್ತದೆ. ಸತ್ಯ ಹರಿಚಂದ್ರ ತುಂಡಿದ್ದಂಗೆ ಈಕೆ ಹೋಗಿ ನಮ್ಮ ಅವ್ವನ ಮುಂದೆ ಎಲ್ಲ ಇದ್ದಂಗೆ ಹೇಳ್ಬಿಡ್ತದ್ಲು. ಹಾಂ ಹೋದ್ಲಾಳ. ಓ ಈಕೆ ಎಲ್ಲ ಬಂದ ನಿಂತಾಳ, ನಂದ ಲೇಟ್. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹತ್ತಾಗ ತಿರುಗಿ ನಿಂತ್ಕೊಂಡಾಳ ಮಾರಿನ. ಹಲೋ ಪಲ್ಲವಿ, ಸಾರಿ ನಂದು ಲೇಟ್ ಆತು ಇವತ್ತು. ಹಾಂ ಸಾರಿನಾ, ಬಿಡು. ನೀ ಲೇಟಾಗಿ ಬಂದಿದ್ದ ಚಲೋ ಆತು ಒಂದು ಲೆಕ್ಕಕ್ಕೆ. ಇವತ್ತು ಗಡ ಬರಲಿಲ್ಲಲ್ಲ, ನನ್ನ ಪುಣ್ಯ ಚಲೋ ಐತಿ ಏನಾರ ಆಗಲಿ. ಯಾಕೆ ಏನಾತು ಅಷ್ಟ್ಯಾಕೆ ಹೆದ್ರಿದಿ? ನಿನ್ನ ಹೆದ್ರದ ಏನು ಮಾಡಕ್ಕೆ ಹೋಗ್ಲಾನ. ನಮ್ಮ ಓಣ್ಯಾಗ ಒಬ್ಬಾಕಿ ಶ್ವೇತಕ್ಕ ಅಂತದಾಳ, ಆಕೆ ಬಂದಿದ್ಲಪ್ಪ. ಇಷ್ಟೊತ್ತನ ಆಕೆ ನನ್ನ ಜೊತೆಗೆ ನಿಂತ್ಕೊಂಡು ಮಾತಾಡಿದ್ಲು. ನೀನೆಲ್ಲರ ಆ ಟೈಮ್ನಾಗ ಬಂದಿದ್ರೆ ಮುಗಿದು ಹೋತ್ ನನ್ನ ಗತಿ ಗೋವಿಂದನ ನಂದು. ಅಲ್ಲ ಅಷ್ಟ್ಯಾಕೆ ಹೆದರ್ತಿದಿ ನೀನು? ಹಾಂ, ಯಾಕೆ ಅಷ್ಟು ಇದು ಮಾಡ್ಕೊಂತ ಹೇಳು. ನ್ಯೂ ಇಯರ್ ಪಾರ್ಟಿ ಕರ್ಕೊಂಡು ಹೋಗಿದ್ದೆ, ಏನಾರು ಗೊತ್ತಾತ ನಿಮ್ಮ ಮನ್ಯಾಗ? ಹಾಂ, ಹೆಂಗೆ ಮೇಂಟೈನ್ ಮಾಡಿ ನೋಡು. ಹಂಗೆ ಒಂದು ಸ್ವಲ್ಪ ದಿವ್ಸ ಮೇಂಟೈನ್ ಮಾಡು, ಆಮೇಲೆ ಮದುವೆ ಹಾಕಬೇಲ್ಲ. ಹಾಂ, ಆಮೇಲೆ ಯಾರಿಗೆ ಹೆದರ ಅಂತ ಅವಶ್ಯ ಇರಲ್ಲ. ಬಾಬಾ ಎಷ್ಟರ ಸುಳ್ಳು ಮಾತಾಡೋದು ಕಲ್ತಾಳೆ ಈಗ ಪಲ್ಲವಿ. ಅದು ಮದ್ವೆ ಲೆವೆಲ್ ತನಕ ಹೋಗ್ಯಾರ. ಇದನ್ನ ಇಲ್ಲಿಗೆ ಬಿಟ್ಟರೆ ಬಗೆಹರಿಯಂಗಿಲ್ಲ. ಇದನ್ನು ಮುಟ್ಟಿಸ್ಬೇಕು ಅವ್ರು ಹೋಗಿ ಸುದ್ದಿನ. ಬೇಡ ಅವ್ರು ಹೋಗಿ ಮುಟ್ಟಿಸಿದೆ ಅಂದ್ರೆ ಪಾಪ ಸಾಲಿ ಕಲಿ ಹುಡುಗಿ ಸರಿ ಹೋಗಂಗಿಲ್ಲ. ಮೀನಾಕ್ಷಿಗೆ ಹೇಳ್ಬಿಡ್ತಾನೆ ಏನಾರ ಯಾಕಾಗಲಿ. ಅವ್ರ ಅಕ್ಕಗಾದ್ರೆ ಸ್ವಲ್ಪ ಹೆದರ್ತಾಳ. ಅಲ್ಲ, ಮೊನ್ನೆ ಅದೊಂದು ಪಾರ್ಟಿಗೆ ಹೋಗಿದ್ದು ಗೊತ್ತಾಗಿಲ್ಲ ಸೈ. ನಾನು ಪದೇ ಹಿಂಗೆ ಭೇಟಿ ಆಗೋದು ಮಾತಾಡೋದು ಹಂಗೆಲ್ಲ ಮಾಡೋದು ನೋಡಿ ಅಂದ್ರೆ ಯಾರ ಅದಕ್ಕೆ ಸರಿ ಆಗಂಗಿಲ್ಲ. ನಾ ಏನಂತಾನೆ ಸುಮ್ಮನೆ ಮದುವೆ ಆಗ್ಬಿಟ್ರಾತು ಅಂತ. ಅಲ್ಲ ಒಂದೇ ಸಲಕ್ಕ ಮದುವೆ ಆಗೋಣ ಅಂದ್ಬಿಟ್ರ ಏನು ತಯಾರು ಬೇಡ? ನಾಳೆ ಹೆಂಗೆ ಜೀವನ ಮಾಡೋದು? ಅದಕ್ಕೆ ಒಂದು ಕೆಲಸ ಅಂತ ಆಗಲಿ, ಆಮೇಲೆ ಮದುವೆ ಆದ್ರಾತು. ಅಲ್ಲಿ ತನಕ ಹಿಂಗೆ ಇರೋನಲ್ಲ ಫ್ರೆಂಡ್ ಆಗಿ, ಯಾರು ಬೇಡ ಅಂತಾರ? ಈಗೇನು ಕೆಲಸ ಆದ್ಮೇಲೆ ಮದುವೆ ಆಗೋಣ ನೀನು? ಸರಿ ಹಂಗಾರೆ ಅಲ್ಲಿ ತನಕ ನಾನು ನೋಡ್ಬೇಡ, ಮಾತಾಡಿಸ್ಬೇಡ. ನಿನ್ನ ಪಾಡಿ ನೀರು, ನನ್ನ ಪಾಡಿ ನಾ ಇರ್ತಾನೆ. ಪದೇ ಫೋನ್ ಮಾಡಿ ನಾನು ನೋಡಪ್ಪ ಮಾತಾಡ್ಬೇಕು ನಿನ್ನ ಜೊತೆಗೆ, ಹಂಗೆಲ್ಲ ಏನು ಅನ್ಬೇಡ. ಆತಿಲ್ಲ ಅರ್ಥ? ಅಲ್ಲ ಒಂದೇ ಸಲಕ್ಕ ಹಿಂಗೆ ಅಂದ್ರೆ ಹೆಂಗೆ? ನಮ್ಮ ಅಪ್ಪಾಜಿ ಯಾವುದೋ ಒಂದು ಪ್ರಾಬ್ಲಮ್ನೇ ಸಿಕ್ಕಾಕೊಂಡಾರ. ಅದಕ್ಕೆ ಅವ್ರು ಅದರಿಂದ ಹೊರಗೆ ಬರಲಿ, ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತಾನೆ ಅವ್ರನ್ನ. ನೀನು ಇಷ್ಟು ಅವಸರ ಮಾಡಿದ್ರೆ ಆಗಂಗಿಲ್ಲಪ್ಪ ನನ್ನ ಕಡೆಯಿಂದ. ಹಂಗಂತೇಳಿ ನೀನು ನೋಡ್ದಂಗಿರೋದು ಮಾತಾಡ್ದಂಗಿರೋದು ಹಂಗೂ ಇರೋಕ್ಕಾಗಲ್ಲ ನನ್ನ ಕಡೆಯಿಂದ. ಈಗ ಏನು ಮಾಡೋಣ ಅಂತಿದಿ? ಸರಿ ಆತು, ಒಂದು ತಿಂಗಳ ಟೈಮ್ ಕೊಡ್ತಾನೆ. ಅಷ್ಟರೊಳಗೆ ಅದು ಏನು ಮಾಡ್ತೀಯ ಮಾಡು. ನನಗೆ ಅದು ಇದು ಏನು ಕಾರಣ ಹೇಳಬೇಡ. ಆಮೇಲೆ ಸೀದಾ ಮದುವೆನ ನೋಡು. ಥ್ಯಾಂಕ್ ಯು. ಒಂದು ತಿಂಗಳಾದ್ರೆ ಟೈಮ್ ಕೊಟ್ಟಿಲ್ಲ, ಅಷ್ಟು ಸಾಕು ನನಗೆ. ಅಷ್ಟೊತ್ತಿಗೆ ನಮ್ಮ ಸಮಸ್ಯೆ ಎಲ್ಲ ಬಗೆಹರಿಬಿಡ್ತಮ್ಮ. ನೀವು ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ನಿನ್ನ ಮನೆ ತುಂಬಿಸ್ಕೊಳ್ಳೋದೊಂದೇ ಕೆಲಸ. ಸರಿ, ನಾನು ಟೈಮ್ ಆಕತಿ ಬರಲೇ ನಾನು. ಇಷ್ಟೇನಾ? ಇಷ್ಟು ಖುಷಿ ಸಮಾಚಾರ ಹೇಳಿ ನಾನು? ಏನಿಲ್ಲ. ಇದಕ್ಕೆ ನೋಡು ಎಷ್ಟು ಅವಸರ ಐತಿ. ಏನಿಲ್ಲ ಅಂತ ಇದನ್ನೆಲ್ಲ ಮದುವೆ ಆದ್ಮೇಲೆ ಇಟ್ಕ. ನಿನಗೆ ಬೇಕಷ್ಟು ಅರ್ಜೆಂಟ್ ಅಂದ್ರೆ ಅರ್ಜೆಂಟಾಗಿ ಮದುವೆ ಆಗ ಅಷ್ಟೇ. ಸರಿ ಬಿಡಪ್ಪ, ಆಗಲಿ ನೀ ಹೇಳ್ದಂಗೆ ಆಗಲಿ. ಮದುವೆ ಆದಮೇಲೆ ಇಟ್ಕೊಳ್ಳೋಣ. ಸರಿ ತಗ, ಹುಷಾರು. ಬಾ, ಅಲ್ಲಿ ತನಕ ಡ್ರಾಪ್ ಮಾಡ್ತಾನೆ. ಬೇಡ ನಾ ಬಸ್ಗೆ ಹೋಗ್ಕಂತಗ. ಪಲ್ಲವಿ, ಅಲ್ಲಿ ನೋಡಲ್ಲೇ ಅವ್ರು ಯಾರ ನಿಮ್ಮ ಪರಿಚಯದವ್ರು ಇರ್ಬೇಕು ಕಾಣಿಸ್ತೈತಿ. ನಿನ್ನ ನೋಡಕತ್ತಾರ. ಓಕೆ ಬಾಯ್, ನಾಳೆ ಸಿಗೋಣ ಇದೇ ಟೈಮ್ಗೆ ಇದೇ ಜಾಗ. ಬರಲೇ? ನನ್ನ
ಗೊತ್ತಿಲ್ಲ ನನಗೆ. ಇವ ನೋಡಿದ್ರ ಅವ್ರದಾರ ಇವ್ರದಾರ ಅಂತ ಹೇಳಿಸಿ ಮುತ್ತು ಕೊಡಕ್ಕೆ ಇಷ್ಟ ಮಾಡ್ತಾನೆ. ಕುತ್ಗಳವ, ಭಾಳ ದಿನ ಆಗಿತ್ತು ನೋಡು, ಒಟ್ಟೆ ಈ ಕಡೆ ಹದದಿಲ್ಲ ಗೆಳತಿ ಮನೆಗೆ. ಇವತ್ತು ಬರಂಗಾತ. ಆರಾಮದೇನು? ಹ್ಞೂ ಆಂಟಿ, ನಾವು ಆರಾಮದ ನೋಡ್ರಿ. ಆರಾಮದಿರಿ ಆಂಟಿ? ಅಂಕಲರು ಎಲ್ಲರೂ ಆರಾಮದಾರಲ್ರಿ? ಈಕೆ ಮೀನಾಕ್ಷಿ ಎಲ್ಲಿ ಹೋಗ್ಯಾಳ್ರಿ, ಕಾಣವಲ್ಲಲ್ಲ. ಇವತ್ತು ಎಲ್ಲರೂ ಆಫೀಸ್ಗೆ ಹೋಗ್ಯಾರ ನೋಡವ. ದಿನ ಮನ್ಯಾಗ ಇರ್ತದ್ಲಕ್ಕೆ ಮೀನಾಕ್ಷಿ, ಯಾರು ಬರ್ತದಿಲ್ಲ ಬೆಟ್ಟೆಗಾರ. ಇವತ್ತಾಕೆ ಆಫೀಸ್ಗೆ ಹೋಗ್ಯಾಳ. ಮೇಲೆ ಮೇಲೆ ಇವಾಗ ನೀ ಬಂದು ಇದಕ್ಕೂ ಮುಂಚೆ ಯಾರ ಫ್ರೆಂಡ್ ಅಂತ ಅವ್ರು ಬಂದಿದ್ರು. ಕೂತ್ಕೊಳ್ಳ, ಫೋನ್ ಮಾಡ್ತಾನೆ, ಬರ್ತಾಳ. ಹೌದ್ರಿ ಆಂಟಿ, ಬರ್ಲಿ ತಗೊಳ್ರಿ, ಏನು ತೊಂದರೆ ಇಲ್ಲ, ಆರಾಮ್ ಬರಲಿ. ಇದ್ರಾಗ ಹುಡುಗರಿಗೆ ಒಂದು ಸ್ವಲ್ಪ ಕೇಕು ಆಮೇಲೆ ಬ್ರೆಡ್ ಅವು ತಂದ ನೋಡ್ರಿ, ಕೊಡ್ರಿ. ಅಯ್ಯ, ಅವನ್ನೆಲ್ಲ ಯಾಕೆ ತರಕ್ಕೆ ಹೋಗಿತ್ತೇವ? ಅವನ್ನೆಲ್ಲ ತಂದ್ರೆ ಸೈ ಏನು, ಅಷ್ಟಕ್ಕೂ ಅಂಗಡಿ ದಿನಸಿನ ಭಾಳ ಕೊಡೋದಿಲ್ಲ ನಾವು ಹುಡುಗರಿಗೆ. ಹೌದೇನ್ರಿ ಆಂಟಿ? ನನಗೆ ಗೊತ್ತಾಗ್ಲಿಲ್ಲ ರೀ. ಹಂಗೆ ಮತ್ತೆ ಬರೀ ಕೈಲಿ ಬರೋದೇನ ಅಂತ ಹಿಡ್ಕೊಂಬಂದೆ. ಮೀನಾಕ್ಷಿ ಬರೋದೇನ ತಡ ಆಕತ್ತೇನ್ರಿ ಆಂಟಿ? ಇಲ್ವಾ, ಫೋನ್ ಮಾಡ್ತಾನೆ ತಡಿ, ಕುಂದ್ರು. ಬರೋದು ಅಪ್ರೂಪ ಬಂದಿದ್ದು, ಎಷ್ಟು ಅವಸರ ಮಾಡ್ತೀಯಲ್ಲ. ಇರು, ಇವತ್ತೊಂದಿನ ಇದ್ದು ಊಟ ಗೀಟ ಮಾಡ್ಕೊಂಡು ನಾಳೆ ಹೋಗುವಂತಂತ. ಅಯ್ಯ ಶ್ವೇತಾ, ಯಾವಾಗ ಬಂದಿದ್ದೆ? ಆರಾಮದೀಯಾ? ಇನ್ನು ಈಗ ಬಂದನ್ ಬಾ, ಒಂದು 5-10 ನಿಮಿಷ ಆಗಿರ್ಬೇಕಷ್ಟೆ. ನಾನು ಆರಾಮದನ್ವಾ, ನೀ ಆರಾಮದಿಯಲ್ಲ? ಹಾಂ, ನನಗೇನು ಆರಾಮದನ್ ನೋಡು. ಆದ್ರೆ ಯಾಕೆ ಸ್ವಲ್ಪ ವೀಕ್ ಆಗಿ ಬಿಡ. ಟೈಮ್ ಸರಿ ಊಟನ ಮಾಡೋದಿಲ್ಲವ ಆಕಿ, ಇನ್ನೇನು ಮತ್ತೆ ವೀಕ್ ಆಗದೆ ಇನ್ನೇನು ಹಾಕಾಳ. ನಾನು ಎಷ್ಟು ಹೇಳ್ತೇನೆ, ಊಟ ಮಾಡವ, ಉಂಡು ತಿಂದು ಮಾಡ ಅಂತಂದು. ಆಕೆ ಏನು ನನ್ನ ಮಾತು ಕಿವ್ಯಾಗ ಹಾಕ್ಯಣಂಗಿಲ್ಲ, ಅದಕ್ಕೆ ಒಂದು ಚೂರು ವೀಕ್ ಆಗ್ಯಾಳ. ಅಂದಂಗೆ ದವಾಖಾನಿಗೆ ತೋರಿಸ್ಕೊಂಬ ಅಂದಿದ್ನಲ್ಲ ಮೀನಾಕ್ಷಿ, ಹೋಗ್ಲಿಲ್ಲ ದವಾಖಾನಿಗೆ ನೀವು ಇವತ್ತು? ಇಲ್ರಿ ಅತ್ತೀರ, ಮೀಟಿಂಗ್ ಮುಗಿಯೋದ ಸ್ವಲ್ಪ ಟೈಮ್ ಆತು. ಹಂಗೆ ಮತ್ತು ತೆಗಿ ಮನೆಗೆ ಹೋಗಿ ಹುಡುಗರು ಕೊಟ್ಟು ಹಾಲು ಪಾಲು ಕುಡಿಸಿರ ಬಂದ್ರಾತಂತೇಳಿ ಬಂದ್ರಿ. ಹೌದೇನೋ, ಚಲೋ ಆತು ಬಿಡು. ನೀ ಬಂದದಕ್ಕೆ ನಿನ್ಗೆ ಗೆಲ್ಟ್ ಭೇಟಿಯಾದಂಗೆ ಆತು ನೋಡು. ಇಲ್ಲ ನಾನಾ ಫೋನ್ ಹಚ್ಚಿ ಕರ್ಸಕ್ಕಿದ್ದೀಗ ನಿನ್ನ. ಅಂದಂಗೆ ಏನು ಸಮಾಚಾರ ಇತ್ತು? ಆರಾಮ್ ಬಂದಿಯಲ್ಲ, ಏನ್ರ ಕೆಲಸ ಇತ್ತೇನಿಲ್ಲಿ? ಇಲ್ಲವ, ಕೆಲಸ ಏನು ಅದೇ ಊರು ಕೇಳಕ್ಕಂತೇಳಿ ನೀವು ಒಂದು ಫೋನ್ ಕೊಟ್ಟಿದ್ದೆಲ್ಲ, ಅದು ಮತ್ತು ಓದೋದು ಈಗ ಸದ್ಯಕ್ಕೆ ಎಕ್ಸಾಮ್ ಹತ್ತಿರ ಬಂದವ, ಫೋನಿಂದೇನೋ ಕೆಲಸ ಇದ್ದಿಲ್ಲ, ಅದಕ್ಕೆ ವಾಪಸ್ ಕೊಟ್ಟು ಹೋದ್ರಾತ ಅಂತೇಳಿ ಬಂದೆ. ಹೌದನಾ? ಎಕ್ಸಾಮ್ ಯಾವಾಗ ಅದಾವು? ಮುಂದಿನ ವಾರದಾಗ ಅದಾವು ಎಕ್ಸಾಮ್. ಅವ್ನು ಬರದೆ ಅಂದ್ರೆ ಮತ್ತು ಒಮ್ಮೆಗೆ ಏನು ರಿಸಲ್ಟ್ ಬರೋ ತನಕ ಏನು ಚಿಂತೆ ಇಲ್ಲವ, ಆರಾಮ ಅಲ್ಲಿ ತನಕ ಸ್ವಲ್ಪ ಆರಾಮಿರ್ಬೋದು, ಮೈಂಡ್ ಫ್ರೀ ಮಾಡ್ಕೊಂಡು. ಹೌದನಾ? ಅಂದಂಗೆ ಮತ್ತು ರಿಸಲ್ಟ್ ಹೆಂಗೆ? ಗೌರ್ಮೆಂಟ್ ಇದನ್ನು ಸ್ಟೇಟ್ ಬೋರ್ಡಿನ ಅವನ್ನ ಅನೌನ್ಸ್ ಮಾಡ್ತಾರಲ್ಲ, ಹಂಗೆ ಮಾಡ್ತಾರೆ ಏನೋ ಇವನ್ನ? ಇಲ್ಲ, ಅವೆಲ್ಲ ಫೋನಿಗೆ ಮೆಸೇಜ್ ಬರ್ತಾವಂತ. ಆಮೇಲೇನ ಕಂಪ್ಯೂಟರ್ ಒಳಗೆ ಇವನ್ನ ಪ್ರಿಂಟ್ಔಟ್ ತೆಗಿಸ್ಬೇಕಂತೆ. ಅಲ್ಲ, ನಿನಗೆ ಅವಶ್ಯ ಇತ್ತಂದ್ರೆ ಇಟ್ಕ ಅದು ಫೋನ್, ನನಗೇನು ಅವಶ್ಯ ಇಲ್ಲ. ಈಗ ಸದ್ಯಕ್ಕೆ ಬೇರೆ ಫೋನ್ ಐತಿ, ಅದಕ್ಕೆ ನಿನಗೆ ಇರ್ಲಿ ತಗ. ನಾಳೆ ಎಕ್ಸಾಮ್ ಅದೆಲ್ಲ ಇದೇ ನಂಬರ್ ಕೊಟ್ಟಿ ಏನ, ಅದಕ್ಕೆ ಬೇಕಾಗಿರ್ತೈತಿ, ಇರ್ವಲ್ದಕ್ಕೆ ನಿನ್ನ ಕಡೆನ. ಮೀನಾಕ್ಷಿ, ಅದೇನ ಕುಂತು ಮಾತಾಡು. ನಾನು ಆಕೆ ಕಸ್ತೂರಿ ಏನು ಮಾಡಾಕ್ತಾಳೆ ನೋಡ್ತೇನೆ. 1-2 ಲೋಟ ಚಾನರ ಇಲ್ಲ ಶರ್ಬತ್ತರ ಕಳಿಸ್ತೇನೆ ಅಂತ. ಹಾಂ, ಸರಿ ಅತ್ತೇರ. ಸಾರಿ ಮೀನಾಕ್ಷಿ, ನಿಮ್ಮ ಅತ್ತೇರಿದ್ರಿಗೆ ಹೇಳಿಬಿಟ್ಟೆ ನಾನು ಫೋನಿಂದ. ಹೇಳ್ಬೇಕತ್ತ ಏನು ಬೇಡ, ಹೇಳಿದ ಮೇಲೆ ಅನ್ಸಾಕತ್ತು ನನಗೆ. ಇರ್ಲಿ ಬಿಡ, ಅದೆಲ್ಲ ಏನು ತೊಂದರೆ ಇಲ್ಲ. ನಮ್ಮ ಅತ್ತಿಯರಿಗೆಲ್ಲ ವಿಚಾರನೂ ಗೊತ್ತಾನೆ ಇರ್ತೈತಿ. ನಾನು ಹೆಂಗೆ ಕದ್ದು ಮುಚ್ಚಿ ಏನು ಮಾಡಾಕತ್ತಿಲ್ಲ. ಅಷ್ಟಕ್ಕೂ ನಮ್ಮ ಅತ್ತೆ ಅಷ್ಟು ಕೆಲಸ ಸಣ್ಣಕ್ಕೆ ತಲೆ ಕೆಡ್ಸ್ಕೊಳಲ್ ಬಿಡ. ಹೌದನ? ಚಲೋ ಬಿಡು. ಅಂದಂಗೆ ನಿನ್ನ ಹತ್ರ ಇನ್ನೊಂದು ವಿಚಾರ ಮಾತಾಡ್ಬೇಕತ್ತು. ಮಾತಾಡ್ಬೇಕ ಬೇಡವ, ನನಗೆ ಒಂಥರ ಹೇಳ್ಬೇಕು ಹೇಳಬಾರ್ದು ಹಂಗೆ ಅನ್ಸಾಕತ್ತೈತಿ. ಹೇಳ, ಅದಕ್ಕೇನ? ಅದಕ್ಕೆ ಯಾಕಷ್ಟು ಹಿಂದೆ ಮುಂದೆ ಮಾಡ್ತೀವಿ? ಏನು ನಾನೇನು ಕಡೆಯಲ್ಲೇ? ಹಾಂ, ಇಬ್ಬರು ಫ್ರೆಂಡ್ಸ್ ಅವ ನಾವು. ಅದೇ ಧೈರ್ಯ ಮೇಲೆ ಹೇಳ್ತೇನೆ ನೋಡು, ನನ್ನ ಮೇಲೆ ಮತ್ತೆ ನೀವು ಉಲ್ಟಾ ಬರಬಾರ್ದು. ಅದಕ್ಕೆ ಅದೇನಂದ್ರೆ, ನಿಮ್ಮ ಪಲ್ಲವಿ ಯಾವ್ದು ಹುಡುಗನ ಭಾಳ ಇಷ್ಟಪಡಕತ್ತಾಳಕ್ಕಿ, ಒಬ್ರಿಗೊಬ್ರು ಮದುವೆ ಆಗ್ಬೇಕು ಹಂಗೆ ಹಿಂಗೆ ಅಂತೇಳಿ ಮಾತಾಡಕತ್ತಾರ. ಇನ್ನು ಸಾಲಿ ಕಲೆ ವಯಸ್ಸಾಕಿದೆ, ಇಷ್ಟು ಗಡ ಯಾಕೆ ಆಕಿಗೆ ಪ್ರೀತಿ ಪ್ರೇಮ ಇವೆಲ್ಲ ಬೇಕಿತ್ತು ಅಂತ. ಆಕಿಗೆ ವಿಚಾರ ನೀವು ಯಾರು ತಲೆ ಹಾಕ್ಯಂದಲ್ಲ ಅಂತ ಕಾಣಿಸ್ತೈತಿ. ಭಾಳ ಮುಂದುವರ್ಯಾಕತ್ತಾಳ ನೋಡಕ್ಕಿ. ಒಂಚೂರು ಹದ್ಬಸ್ನಾಗ ಇಡ್ರಿ ಆಕಿನ್ನ. ಏನಂತ ಮಾತಾಡ್ತಿ? ನಮ್ಮ ಪಲ್ಲವಿ ಅಂಥದೆಲ್ಲ ಮಾಡ್ತಾಳೇನ? ಆಕಿ ಇನ್ನು ನಾನು ನೌಕರಿ ಮಾಡ್ತೇನೆ, ಅಕ್ಕ ನಂಗೆ ಗಡ ಮದುವೆಯಾಗಲ್ಲ ಹಂಗೆ ಹಿಂಗೆ ಅಂತ ಹೇಳೆಲ್ಲ ಭಾಳ ಹೇಳಾಳವ ಆಕಿ. ಅಂತಂದ್ರೆ ನೀನು ಏನೇನಾರು ಹೇಳಿದ್ರೆ ನಂಬ್ತಾನೆ ನಾನು. ಹೋಗ್ಲಿ ಬಿಡು, ಯಾರನ್ನ ಬೇರೆಯವ್ರನ್ನ ನೋಡಿರ್ಬೇಕು ನೀನು, ಬೇರೆಯವ್ರು ಮಾತಾಡೋದು ಕೇಳಿರ್ಬೇಕು. ನಮ್ಮ ಪಲ್ಲವಿ ಅಂತ ತಿಳಿದಿ ನೀನು. ಇಲ್ಲ, ನಾನು ಯಾಕೆ ಸುಳ್ಳು ಹೇಳಿ? ಖರೇನ ಪಲ್ಲವಿನ ಆಕಿ. ನಾನು ಆಕಿನ ಜೊತೆ ನಿಂತು ಮಾತಾಡಿ ಬಂದಾನೆ. ಯಾಕೆ ಇಲ್ಲಿ ಬಂದಿ ಅಂತಂದು ಕೇಳಿದ್ರೆ, ಇಲ್ಲ ಅಲ್ಲಿ ಓದ್ಕೊಳಕ್ಕೆ ಹುಡುಗರು ಬಿಡಲ್ಲ, ಭಾಳ ಡಿಸ್ಟರ್ಬ್ ಮಾಡ್ತಾರೆ, ಅದಕ್ಕೆ ಇಲ್ಲಿ ಕುತ್ಕೊಂಡು ಓದ್ಕೊಳಕ್ಕಂತ ಬಂದಾನೆ ಅಕ್ಕವ ಅಂತ ನನ್ಲು. ನಾನು ಯಾಕೆ ನಿನಗೆ ಸುಳ್ಳು ಹೇಳಿ? ಅದು ನನ್ನ ಕ್ಲೋಸ್ ಫ್ರೆಂಡ್. ಅದು ಫೋಟೋನ ತಗೊಂಬಂದಾನೆ ಒಂದು, ಅದನ್ನ ನಿನ್ನ ಫೋನಿಗೆ ಕಳಿಸ್ತೇನೆ, ನೋಡ್ಬೇಕಾರೆ ಆಮ್ಯಾಗ. ಏನು ಹೇಳಕತ್ತೀವಿ? ಖರೆ ಹೋದಲ್ಲಿ ನೀ ಹೇಳೋದು. ಅಕಸ್ಮಾತ್ ಇದೇನಾರು ಸುಳ್ಳು ಅಂತ ಗೊತ್ತಾಗ್ಬೇಕು ನೋಡು, ಮತ್ತೆ ಆಮೇಲೆ ನನ್ನಿಂದ ಬಂತು ಅನ್ಬೇಡ ನೀನು. ನನ್ನ ತಂಗಿ ಮೇಲೆ ನಾನೇ ನಂಬಿಕೆ ಐತಿ. ಹಾಂ, ಅಲ್ಲ ಮೀನಾಕ್ಷಿ, ನಾನು ಯಾಕೆ ಸುಳ್ಳು ಹೇಳೋಕೆ ಹೋಗ್ಲಿ? ಒಬ್ಬ ಹೆಣ್ಮಕ್ಳ ಮೇಲೆ ಹಂಗೆ ಅಪವಾದ ಕೊಡ್ತಾನೆ ನಾನು. ನನ್ನ ಗುಣ ಹೆಂಗೆ ಅಂತ ಗೊತ್ತಿಲ್ಲ ನಿನಗೆ?
ಗೊತ್ತಿದ್ದನ್ನು ಹಿಂಗೆ ಮಾತಾಡ್ತೀಯಲ್ಲ. ನನಗೇನಪ್ಪ ಆಕೆ ಜೀವನ ಹಾಳಾಗಬಾರ್ದಲ್ಲ ಅನ್ನೋ ಉದ್ದೇಶ ಅಷ್ಟೇ, ಹಾಗಾಗಿ ನಿನ್ನ ಮುಂದೆ ಹೇಳಿದೆ. ಇಲ್ಲಾಂದ್ರೆ ನಾನು ನಿಮ್ಮ ಅವ್ವನ ಮುಂದೆನೇ ಹೇಳ್ಬೋದಿತ್ತು, ಹೌದಲ್ಲ? ಅವ್ರ ಸಿಟ್ಟಿಗೆದ್ದು ಮತ್ತೆ ಆಕಿನ ಹೊಡೆಯೋದು ಬಿಡೋದು ಮಾಡಿ ಸುಮ್ಮನೆ ದೊಡ್ಡ ಇದಾಗಬಾರ್ದು ಅಂತಂದು ನಿನ್ನೆದ್ರಿಗೆ ಹೇಳೇನೆ. ಸರಿ ಆತು, ನಾ ಎಲ್ಲ ವಿಚಾರಿಸ್ತೇನೆ ಇದನ್ನು. ನೀ ಯಾರ ಮುಂದೆ ಬಾಯ್ ಬಿಡಕ್ಕೆ ಹೋಗ್ಬೇಡ. ಅದು ಯಾವ್ದು ಫೋಟೋ ಐತೆ ಅಂದೆಲ್ಲ ಅದನ್ನು ನನಗೆ ಕಳಿಸಿ ವಾಪಸ್ ನೀ ಡಿಲೀಟ್ ಮಾಡಿಬಿಡ ನಿನ್ನ ಫೋನ್ಯಾಗ. ಆತವಾ, ಹಂಗೆ ಮಾಡ್ತಾನೆ, ಯಾರು ಬೇಡ ಅಂತಾರೆ. ನನಗೇನು ಅದು ಫೋಟೋಯಿಂದ ಏನು ಫಾಯ್ದಾ ಇಲ್ಲ, ಅಷ್ಟೇ ನೀನು ತೋರ್ಸಾಕೆ ಇರಲಿ ಅಂತ ಹೇಳಿ ತೊಗೊಂಬಂದಾನೆ. ಸರಿ ತಗ, ನಾ ಬರ್ತಾನೆ. ಸರಿ, ಹೋಗಿ ಬಾ. ಕೇಳೋದು ಹೆಂಗೆ? ಪಲ್ಲವಿನ ವಿಚಾರ ಮಾಡೋದು ಹೆಂಗೆ? ಏನಪ್ಪ ಇದು ಮಾಡೋದು? ಈ ಹುಡುಗಿ ಯಾಕೆ ಹಿಂಗೆ ಮಾಡಾಕತ್ತಿದ್ಲು? ಅಪ್ಪಟ್ಟೊಮ್ಮೆನೇನ ಮಾಡ್ಕೊಂಡು ಸಿಕ್ಕಾಕೊಂಡತ್ತೆ. ಅವ್ರ ಮಾವಿನ ಮಾಡಿ ಅದನ್ನು ಬಗೆಹರಿಸಿದ್ರು. ಈ ಪಟ್ಟಿ ಏನು ಮಾಡತ್ತಾಳಿಕಿ? ಹೆಂಗಾರ ಆಗಲಿ, ಹೋಗೊಂದು ಫೋನ್ ಮಾಡಿ ವಿಚಾರ ಕೇಳೇ ಬಿಡ್ತಾನೆ. ಏನು ಲೇ ಸುಮ್ಮಿ, ಅಂತ ಚಾನ್ಸ್ ಹೊಡೆದಿಲ್ಲ, ಅಡ್ಡಿಲ್ ಬಿಡು. ಇಷ್ಟು ಕಡೆ ವ್ಯಾಪಾರ ಕತೆ ಅಂತ ಅನ್ಕೊಂಡ ಇದ್ದಲ್ಲ ಹೊಲನ. ಆದ್ರೆ ಒಳ್ಳೆ ರೇಟಿಗೆ ಹೋತ್ ನೋಡಿ ನಿಮ್ದು ಹೊಲ, ಅರ್ಧ 1 ಎಕರೆ. ಹೂನಲ್ಲ ಅಲ್ತಕ್ಕ, ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ ನೋಡು. ಇದು ನಾಗಣ್ಣರ ಕೈ ಹಾಕಿದ್ರ ಅಂದು ಇಷ್ಟು ರೇಟಿಗೆ ಆತ. ನಾವ ಆಗಿದ್ದೆ ಅಂದ್ರೆ ಕರೇನ ನಮಗೆ ಬಿಗಿ ಹಿಡಿಯಕ್ಕೆ ಬರ್ತದಲ್ಲ ಬಿಡು ವ್ಯಾಪಾರ ಮಾಡಕ್ಕೆ. ಅವ್ರಾಗಿದ್ದಕ್ಕೆ ಬರೋಬ್ಬರಿ ಬಿಗಿ ಹಿಡ್ಕೊಂಡು ನಿಂತ್ಕಂದ್ರೆ ಹಾಗಾಗಿ ಚಲೋ ವ್ಯಾಪಾರ ಆತ. ಅದ್ರಾಗ ಏನೈತ್ರಿ, ನಮ್ಮ ಕೈಲಾಗಿದ್ದು ನಾವು ಮಾಡಿದ್ವಿ ಅಷ್ಟೇ. ವ್ಯಾಪಾರ ಮಾಡೋದು ಒಂದು ಹಿಡ್ತಿರ್ತದೆ. ನಾವು ಗಡ ಕೈ ಬಿಟ್ವಿ ಅಂದ್ರೆ ಆತವ್ರು ಇನ್ನೊಟ್ಟು ಕಮ್ಮಿ ಮಾಡ್ಕೊಂತ ಹೋಗ್ತಾರ. ಇವ್ರಿಗೆ ಹಸು ಭಾಳ ಐತಡಿಲೆ ಯಾಕೆ ಕೇಳ್ದಟ್ಟು ಕೊಡ್ತಾರ ಅನ್ನೋದು ಅವ್ರ ತಲೆ ಬರ್ತೈತಿ. ಅದಕ್ಕೆ ಒಟ್ಟು ಬಿಗಿ ಹಿಡ್ಕೊಂಡು ನಿಂತಿದ್ದೆ. ಚಲೋ ಆತು ನೋಡ್ರಿ ಅಂತ ಬರನ್ರೆ ನಾವಿನ್ನು. ಏನಾಗಣ ಹಂಗಂದ್ರೆ ಹಂಗೆ ವ್ಯಾಪಾರ ಮುಗಿಸಿಯಪ್ಪ, ಏನು ಉಣ್ಲಾರ್ದಂಗೆ ತಿನ್ಲಾರ್ದಂಗೆ ಹೋಗ್ಯೇನು? ಕುಂದ್ರ ಒಂದು ಅರ್ಧ ತಾಸು ಏನಾರು ಮಾಡಕ್ಕೆ ಹೇಳ್ತಾನೆ ಈಕಿಗೆ. ಇಲ್ಲಾಂದ್ರೆ ಅಂಗಡಿಗೆ ಹೋಗಿ ಪಟ್ಟನಿಗೆ ಏನಾರು ಕಟ್ಟಿಸ್ಕೊಂಬಂದ್ಬಿಡ್ತಾನೆ. ಅಷ್ಟು ಮಾಡಿ ಹೋಗ್ರಿ. ನೀವೇನಾರ ಒಟ್ಟು ಜಿಲೇಬಿರ ಮೈಸೂರು ಪಾಕ್ರ ತಗೊಂಡು ಒಟ್ಟು ಕಾರ್ದಾಣಿ ತಗೊಂಬರ್ರಿ, ನಾ ಚಾ ಕೆಡ್ತೇನಂತ. ಸರಿ ತಗ, ಹಂಗೆ ಮಾಡು. ಅದನ್ನೆಲ್ಲ ಏನು ಪ್ರಮಾಣ ಹಚ್ಕೊಂತೀವ ನೀವು ಅಂತ ನಿಮ್ಮ ಹಂಗೆ ಒಟ್ಟು ಚಾ ಮಾಡಿಕೊಟ್ಟದ್ರಕ್ಕಿತ್ತು. ತಡಿ ಎಲ್ಲ ಅಲ್ತಕ್ಕ, ನನ್ನ ಮಗಳು ಫೋನ್ ಮಾಡಾತಾಳ, ಮಾತಾಡಿ ಬರ್ತಾನೆ. ಕುತ್ಕ ಶಾರಕ್ಕ ನೀನು. ಹಲೋ, ಹೇಳುವ ಮಗಳ. ಇವ ಫ್ರೀ ಅದೇನು ಬೇ? ಒಂಚೂರು ಮಾತಾಡ್ಬೇಕತ್ ನೀನು ಅಂತೇಕ ವಿಷಯ ಇದ್ದು ಹೇಳೋ ಒಂದಿವ್ಸ. ಮಾತಾಡೋಕ್ಕೆಲ್ಲ ಪುರ್ಸತ್ತಿಲ್ಲ, ಈಗ ಫೋನ್ ಇಡು. ಇನ್ನೊಂದು 2-3 ದಿನದಾಗ ಅಲ್ಲಿಗೆ ಬರ್ತೇವೆ, ಅವಾಗ ಮಾತಾಡುವಂತಂತ. ಒಂದಿಟ್ಟು ಭಾಳ ಬಿಜಿ ಅದ ನಾನೀಗ. ಅಲ್ಲ ಬೇ, ಮಗಳ ಜೊತೆ ಮಾತಾಡೋಕ್ಕಿಂತ ಬಿಜಿ ಇದ್ದೀನಿ ನೀನು. ಶಿವನಾಟ ಇಟ್ಟ ಬಿಟ್ಲು ನಮ್ಮ ಫೋನ್. ರೀ, ವ್ಯಾಪಾರ ಏನೋ ಚಲೋ ಆಗೈತಿ, ಮುಗಿಸಿರಿ. ಸಂಸ್ಕಾರನ ಕೊಟ್ಟಾಕರಿ ನಾಳೆ ರೊಕ್ಕ ಇಸ್ಕೊಳ್ಳೋ ಮುಂದೆ ಭಾಳ ಹುಷಾರು ನೋಡು. ಎಲ್ಲ ಪದ್ಧತಿ ಸರಿ ಎಣಿಸ್ಕೊಂಡು ಇಸ್ಕೋಬೇಕು. ಹಂಗೆ ಉಮ್ಮ ಗೊತ್ತಿಲ್ಲ ಇರ್ಲಿ, ಇಷ್ಟು ಕಟ್ ಅಂತಂದು ಹಂಗೆ ಹಾಕ್ಕೊಂಬಿಡ್ಬೇಡ್ರಿ ನೀವು. ರೊಕ್ಕ ಅಷ್ಟು ತಗೊಳ್ಬೇಕಾರೆ ನಾ ಒಬ್ಬನ ಹೋಗಲ್ಲ ಮರೆಯ. ಶಾರಕಂಗ್ ಗಂಡಗೂ ಹೇಳೇನಿ, ನೀವು ಬಂದ್ಬಿಡ್ರಿ ಅಣ್ಣಾರ ಅಂತಂದು. ಆತ್ ತಗರಿ, ಅದಕ್ಕೇನು ಬರ್ತಾನೆ ಅಂತ ಅಂದಾರ. ಪಾಪ ಈ ಗಿರಾಕಿ ಹುಡುಕಿ ಕೊಟ್ಟಾರ ಅವರು, ಇಲ್ಲಾಂದ್ರೆ ನಮಗಟ್ಟಾದ್ರೆ ಸಿಗ್ತಿದ್ದಿಲ್ಲ. ವ್ಯಾಪಾರ ಮುಗಿಸ್ತೇವೆ ಅಷ್ಟೇ. ನಾನು ಗಿರಾಕಿ ತಂದಾರ ಅವ್ರ. ಏನು ದೊಡ್ಡದೈತೆ ಬಿಡ್ರಿ ಅಣ್ಣಾರ, ಯಾರಾದ್ರೇನ ಒಟ್ಟು ನಮ್ಮ ಗೆಳತಿಗೆ ಚಲೋ ಆತಲ್ಲ ಅಷ್ಟು ಸಾಕು. ಕಲ್ತಕ್ಕ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತೈತೆ. ಇದೇ ಖುಷಿಗೆ ಎಲ್ಲರ ಒಂದು ರೌಂಡ್ ಟ್ರಿಪ್ ಹೋಗ್ಬರನ್ರಿ. ಎಲ್ಲ ಗಾಡಿ ಖರ್ಚು ನಂದ ನೋಡುವ. ನೀವು ಯಾರು ಏನು 1 ರೂಪಾಯಿ ಹಾಕೋದು ಬೇಡ. ಹಂಗಂತೀಯ? ಸರಿದಾಗ ಯಾರು ಬೇಡ ಅಂತಾರ? ನಾವು ಎಲ್ಲಿ ಹೋಗೇ ಇಲ್ಲ, ಹೋಗಿ ಬಂದ್ಬಿಡೋಣ ಅಂತ ಒಂದ್ಸಲ. ಹೌದು ತಗೊಳ್ಳಿ, ಏನೈತೆ ಜೀವನದಾಗ ಕಟ್ಕೊಂಡು ಹೋಗೋದು, ಎಲ್ಲ ಇಲ್ಲೇ ಬಿಟ್ಟು ನಾಳೆ ಹೋದ್ವಿ ಅಂದ್ರೆ ಆತಾಗ ಹೋಗಿ ಬರೋಣಂತ. ಆಟ ಎಲ್ಲಿ ಹೋಗೋದು ಏನು ಎಂದು ಎತ್ತ ಅನ್ನೋದು ಅಷ್ಟು ಹೇಳಿ ಸಾಕು ನನಗೆ. ಮುಂದಾಗನ ಯಾವಾಗಾರ ಯಾಕೆ ನಿಂತ ಕಾಲ ಮೇಲೆ ಹೋಗ್ಬಿಡಂತಗರಿ. ನಾಳೆ ಬೆಳಗ್ಗೆ ಹೊತ್ತಿಗೆನ ಹೋಗೇ ಬಂದ್ಬಿಡನ್ರಿ. ಯಾಕದು ಸುಮ್ಮನೆ ನಾ ಅದನ್ನ ಇದನ್ನ ಅನ್ಕಂತ ಹೊತ್ತು ಹೋಗ್ಬಿಡ್ತೈತಿ, ಆಮೇಲೆ ಹೋಗೋದ ಆಗಂಗಿಲ್ಲ. ಅದಕ್ಕೆ ಎಲ್ಲ ಅಲ್ಲಿ ಹಾದ್ಯಾಗ ಏನಂದ್ರೆ ಹೋಟ್ಲು ಪಾಟ್ಲು ಇರ್ತಾವ, ಕಡೆ ಗುಡಿ ಗುಂಡಾರ್ದಾಗಂತ ಊಟ ಇದ್ದೇ ಇರ್ತೈತಿಲ್ಲ ಅಲ್ತಕ್ಕ, ಅಲ್ಲೇ ಉಂಡು ತಿಂದು ಹಂಗೆ ಮತ್ತೆ ಮುಂದಿನ ಊರಿಗೆ ಹೋಗಿ ನೋಡ್ಕೊಂಬರನ್ರಿ ಅಂತ. ಸರಿ ತಗ, ಹಂಗಾರೆ ನಾಳೆ ಬೆಳಗ್ಗೆ ಎಲ್ಲ ರೆಡಿ ಆಗಿಬಿಡ್ರಿ. ಏನ್ರಿ ಎಲ್ಲ ನಿರ್ಧಾರ ನೀವ ತಗಂತಿರಲ್ಲ ಸುಮಕ್ಕರ? ಪರಮೇನ ಏನು ಕೇಳಂಗಿಲ್ಲನ? ಅವರು ನಾನು ಈ ವಿಚಾರ ನಿನ್ನೆನ ಮಾತಾಡಿದ್ವಿ ರೀ, ಅಲ್ಲ ಹಾಗಾಗಿ ಹೇಳಿದೆ. ಅವ್ರಿಗೂ ಗೊತ್ತೈತ್ರಿ. ಹ್ಞೂ ಅನ್ನಂತಾರ ಅವರು.